ಡಿಸೆಂಬರ್ 4, 2024ರಂದು ನಡೆಯಬೇಕಾಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-29ನೇ ಸಾಲಿನ ಚುನಾವಣೆ ಕಾರಣಾಂತರದಿಂದ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ತಡೆಯಾಜ್ಞೆ ಮಾಡಿದ್ದು, ಈಗ ಮತ್ತೆ ಉಚ್ಚ ನ್ಯಾಯಾಲಯ ಪೀಠ ಕಲಬುರಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ, ಜಿಲ್ಲಾ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಗಳಿಗಾಗಿ ನಡೆಯಬೇಕಾದ ಚುನಾವಣೆಗೆ ತಡೆಯಾಜ್ಞೆ ತೆರವುಗೊಳಿಸಿ ಚುನಾವಣೆಗೆ ಆದೇಶವನ್ನು ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದನ್ವಯ ದಿನಾಂಕ 16-12-2024 ಸೋಮವಾರದಂದು ಚುನಾವಣೆ ಘೋಷಿಸಿದೆ ಎಂದು ಮಾನ್ಯ ಚುನಾವಣಾಧಿಕಾರಿ ಬಸವರಾಜಸ್ವಾಮಿ ಹೆಡ್ಗಾಪುರ್ ಅವರು ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಮತಬಾಂಧವರು ನೌಬಾದ್ನಲ್ಲಿರುವ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನದಲ್ಲಿ ದಿನಾಂಕ 16-12-2024ರಂದು ಬೆಳಗ್ಗೆ 9 ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಚುನಾವಣೆ ನಡೆಯಲಿದ್ದು, ಅವತ್ತಿನ ದಿವಸವೇ ಮತ ಎಣಿಕೆ ನಡೆದು ಬಳಿಕ ಅವತ್ತಿನ ದಿವಸವೇ ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರಿ ನೌಕರರ ಸಂಘದ 72 ನಿರ್ದೇಶಕರು ಯಾವುದೇ ಗೊಂದಲವಿಲ್ಲದೆ ಡಿಸೆಂಬರ್ 16ರಂದು ಮತಗಟ್ಟೆಗೆ ಬಂದು ಮತ ಚಲಾಯಿಸಬಹುದಾಗಿದೆ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದೇ ವೇಳೆ ಜಿಲ್ಲಾಧ್ಯಕ್ಷ ಸ್ಥಾನದ ಕಣದಲ್ಲಿರುವ ಸೋಮಶೇಖರ್ ಬಿರಾದರ್ ಅವರು, ಖಜಾಂಚಿ ಸ್ಥಾನದಲ್ಲಿರುವ ದೇವಪ್ಪ ಅವರು ಹಾಗೂ ರಾಜ್ಯ ಪರಿಷತ್ ಸ್ಥಾನದಲ್ಲಿರುವ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ, ಸೋಮಶೇಖರ್ ಬಿರಾದರ್ ಅವರ ಪೆನಲ್ಗೆ ಮತ ನೀಡಿ ಗೆಲ್ಲಿಸುವುದಾಗಿ ಯಾವುದೇ ಗೊಂದಲವಿಲ್ಲದೆ ಡಿಸೆಂಬರ್ 16ರಂದು ಬೀದರ್ನ ಪ್ರತಾಪ್ ನಗರದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ನಿಯೋಜಿಸಿರುವ ಮತಗಟ್ಟೆಗೆ 72 ನಿರ್ದೇಶಕರು ಬಂದು ತಮ್ಮ ಮತ ನೀಡಿ ಗೆಲ್ಲಿಸುವುದಾಗಿ ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚುನಾವಣೆ 2024 ಅವಧಿ 2024-29ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಪ್ರತಾಪ್ ನಗರ್ ಬೀದರ್ ಚುನಾವಣೆ ದಿನಾಂಕ 4ನೇ ತಾರೀಕು ಜರುಗಿಸಬೇಕು ಅಂತ ಹೇಳಿ ರಾಜ್ಯ ಚುನಾವಣಾಧಿಕಾರಿಗಳ ಅಧಿಸೂಚನೆ ಇತ್ತು. ಆ ಅಧಿಸೂಚನೆಯಂತೆ ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೆವು. ಆದರೆ ಬೆಳಗ್ಗೆ 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ ಸ್ಟೇ ಬಂದಿದೆ, ಚುನಾವಣೆ ಸ್ಥಗಿತಗೊಳಿಸಬೇಕು ಅನ್ನುವಂಥ ಕಾರಣದಿಂದ ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮತಗಟ್ಟೆ ಸಹಿತ ಸ್ಥಾಪಿಸಿದ್ದೆವು. ಚುನಾವಣೆ ಏನೇನು ಮಾಡಬೇಕು 4ನೇ ತಾರೀಕು ಎಲ್ಲವೂ ಸಹಿತ ಸಿದ್ಧವಾಗಿ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೆವು. ಆದರೆ ಅನಿವಾರ್ಯ ಮತ್ತು ಅನಿರೀಕ್ಷಿತ ಚುನಾವಣೆ ಸ್ಥಗಿತಗೊಂಡಿರುವುದರಿಂದ ಉಚ್ಚ ನ್ಯಾಯಾಲಯ ತೀರ್ಪು ಮನ್ನಿಸಿ ನಾವು ಚುನಾವಣೆ ಮುಂದೂಡುವಂಥ ಒಂದು ಪ್ರಸಂಗ ಒದಗಿ ಬಂತು. ಅದ್ರ ಜೊತೆಗೆ ಮೊನ್ನೆ 11ನೇ ತಾರೀಕು ಚುನಾವಣೆ ನಡೆಸಬೇಕಂಥೇಳಿ ಜಿಲ್ಲಾ ಚುನಾವಣಾ ಅಭ್ಯರ್ಥಿಗಳು ನನಗೆ ಮನವಿ ಕರೆಸಿದ್ರು. ನೀವು ಮನವಿ ಕರೆಸಿದರೆ ಚುನಾವಣೆ ಜರುಗಿಸ್ಲಿಕ್ಕಾಗುವುದಿಲ್ಲ, ನಮ್ಗೆ ಅಧಿಸೂಚನೆಗಳಿಲ್ಲ, ಯಾವುದೇ ನಿರ್ದೇಶನಗಳಿಲ್ಲ, ನಮ್ಗೆ 4ನೇ ತಾರೀಕಿನವರೆಗೆ ನಮ್ಮ ಕೆಲಸ ಮುಗಿದೋಗಿದೆ ಅನ್ನುವಂಥ ಮಾಹಿತಿ ಸಹಿತ ರಾಜ್ಯ ಚುನಾವಣಾಧಿಕಾರಿಗೆ ತಿಳಿಸಿದ್ದೇವೆ ಅಂತ ಹೇಳಿದೆವು. ಆದರೂ ಸಹಿತ ಇಂದು ನಿರೀಕ್ಷಿತವಾಗಿ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ಕಲಬುರಗಿ ಒಂದು ಸ್ಪಷ್ಟವಾದಂಥ ಆದೇಶವನ್ನು ನೀಡಿದ್ದಾರೆ. ಸೆಕೆಂಡ್ ಪೇಪರ್ ತಿರ್ತಾನೆ ಜಿಲ್ಲಾ ಅಧ್ಯಕ್ಷ ಅಭ್ಯರ್ಥಿ ಶ್ರೀ ಸೋಮಶೇಖರ್ ಚಿದ್ರಿ ಅವರು, ಜಿಲ್ಲಾ ಖಜಾಂಚಿ ಅಭ್ಯರ್ಥಿ ಶ್ರೀ ದೇವಪ್ಪ ಅವರು, ರಾಜ್ಯ ಪರಿಷತ್ ಸದಸ್ಯ ಅಭ್ಯರ್ಥಿ ರಾಜ್ಕುಮಾರ್ ಮಾಳ್ಗೆ ಅವರು ನನಗೆ ಮನವಿ ಕರೆಸಿದರು. ಮನವಿ ಕರೆಸಿ ನಮ್ಗೆ ಭಾಳ ಅನ್ಯಾಯ ಆಗಿದೆ, ನಮ್ಮ ಚುನಾವಣೆ ಜರುಗಬೇಕಾಗಿತ್ತು, ಕಲಬುರಗಿ ಪೀಠ ನಮಗೆ ನ್ಯಾಯ ಒದಗಿಸಿದೆ, ಅದಕ್ಕೆ ಆದಷ್ಟು ಬೇಗ ನಮಗೆ ಚುನಾವಣೆ ಘೋಷಣೆ ಮಾಡಬೇಕು ಅಂತನ್ನುವಂಥ ಒತ್ತಡ ಅವ್ರ ಜೊತೆಗೆ ಅವರ ಎಲ್ಲ ಜಿಲ್ಲಾ ಚುನಾಯಿತ ಆಗಿರುವಂಥ ನಿರ್ದೇಶಕರು ಸಹಿತ ಅವ್ರ ಜೊತೆಗೆ ಬಂದು ನನಗೆ ಮನವಿ ಕರೆಸಿ ನಮಗೆ ಚುನಾವಣೆ
ದಿನಾಂಕವನ್ನು ಘೋಷಣೆ ಮಾಡಬೇಕು. ಜೊತೆಗೆ ಎಲ್ಲ ಪತ್ರಿಕಾ ಪ್ರಕಟಣೆಯೂ ಸಹಿತ ಕೊಡಬೇಕು. ಮತದಾರರಿಗೂ ಮತ್ತು ಅಭ್ಯರ್ಥಿಗಳಿಗೂ ಇನ್ನಿತರ ಎಲ್ಲರಿಗೂ ಸಹಿತ ಈ ಮಾಹಿತಿ ಒದಗಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ನಮಗೆ ಒತ್ತಡ ಹೇರುವುದರಿಂದ ನಾನು ಈ ಒಂದು ಪೀಠದ ಆದೇಶವನ್ನು ಪಾಲನೆ ಮಾಡುತ್ತಾ ಮತ್ತು ಅಭ್ಯರ್ಥಿಗಳ ಮನವಿಯನ್ನು ಪುರಸ್ಕರಿಸುತ್ತಾ ಇಂದು ನಾನು ದಿನಾಂಕವನ್ನು ಘೋಷಣೆ ಮಾಡಿದ್ದೇನೆ. 16/12/2024 ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೀತಾ ಇರ್ತದೆ. ಅದರ ನಂತರ ಒಂದು ಅರ್ಧ ತಾಸು ಅಥವಾ 1 ತಾಸು ನಾವು ವಿಶ್ರಾಂತಿ ಕೊಟ್ಟು ಅದೇ ದಿನ ನಾವು ಮತ ಎಣಿಕೆ ಕಾರ್ಯವು ಸಹಿತ ಮಾಡಿ ಫಲಿತಾಂಶವನ್ನು ನಾವು ಘೋಷಣೆ ಮಾಡಬೇಕಾಗುತ್ತೆ. ಅದೇ ದಿನ ರಾತ್ರಿ 7 ನಾವು ಇಲ್ಲಕ್ಕೆ 72 ವೋಟ್ ಅವ. 72 ಮತದಾರ ಪಟ್ಟಿಯಲ್ಲಿ 72 ಜನ ಇದ್ದಾರೆ. ಒಬ್ಬರು ತೀರ್ಪು ಕಾಯ್ದಿರಿಸಿ ಒಬ್ಬರದು ನಾವು ಫಲಿತಾಂಶ ಘೋಷಣೆ ಮಾಡಿಲ್ಲ. ಹೀಗೆ 71 ಜನ ಮತದಾರರು ಅಂದು ಮತದಾನ ಮಾಡಬೇಕಂತಂತ ಹೇಳಿ ಅಭ್ಯರ್ಥಿಗಳು ಮತದಾರರು ಎಲ್ಲರೂ ಸಹಿತ ನಾನು ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ಯಾರೂ ಗೈರುಹಾಜರಾಗದಂತೆ ಪ್ರತಿಶತ 100% ಜನ ಮತದಾರರು ಅಭ್ಯರ್ಥಿಗಳೆಲ್ಲರೂ ಮತದಾನ ಶಾಂತಿಯುತದಿಂದ ಸುವ್ಯವಸ್ಥೆಯಿಂದ ಜರುಗಿಸಲು ಸಹಕರಿಸಬೇಕಂತ ಹೇಳಿ ನಾನು ಎಲ್ಲ ಅಭ್ಯರ್ಥಿಯವರಿಗೂ ಮತದಾರರಿಗೂ ಸಹಿತ ನಾನು ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲೆ ಶಾಖೆಯ ನೌಕರರ ಚುನಾವಣೆ 2024-29ನೇ ಸಾಲಿನ ಚುನಾವಣೆಯನ್ನು ಈಗ ತಾನೇ ನಿರ್ದೇಶಕರ ಚುನಾವಣೆಯನ್ನು ಜಿಲ್ಲೆಯಲ್ಲಿ ಮುಗಿದ ನಂತರ ಏನು ಜಿಲ್ಲಾ ಅಧ್ಯಕ್ಷರ ಸ್ಥಾನ ಮತ್ತು ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಗೊಂಡಿದ್ದು ಏನು ಇದೇ ತಿಂಗಳ 4ನೇ ತಾರೀಕಿಗೆ ಚುನಾವಣೆಯನ್ನು ವೋಟ್ ಹಾಕುವ ಮುಖಾಂತರ ಏನಂತಂದರೆ 4 ತಾರೀಕಿಗೆ ಚುನಾವಣೆ ಇತ್ತು. ಅವತ್ತ ಏನು ಕಲಬುರಗಿ ಪೀಠ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ತಡೆ ಆಜ್ಞೆಯನ್ನು ಬಂತು. ಆ ತಡೆ ಆಜ್ಞೆ ಬಂದ ನಂತರ ಏನು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಚುನಾವಣೆ ಅಧಿಕಾರಿ ಆ ಒಂದು ಚುನಾವಣೆಯನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಾಯಿತು. ತದನಂತರ ಏನು 9ನೇ ತಾರೀಕು ಇದೇ ತಿಂಗಳು 9ನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಆ ತಡೆ ಆಜ್ಞೆಯನ್ನು ತೆರವುಗೊಳಿಸಿ ಯಾವ ಹಂತದಲ್ಲಿ ಈ ಚುನಾವಣೆ ಇತ್ತೋ ಅದೇ ಹಂತದಲ್ಲಿ ಚುನಾವಣೆಯನ್ನು ಮುಂದೆ ನಡೆಸ್ಕೊಂಡು ಚುನಾವಣೆ ನಡೆಸಬೇಕು ಎಂಬತಕ್ಕಂಥ ಆದೇಶವನ್ನು ಚುನಾವಣೆ ಅಧಿಕಾರಿಗೆ ಈಗ ತಾನೇ ನೀಡಲಾಗಿದೆ. ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ 66 ನಿರ್ದೇಶಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇದೇ ತಿಂಗಳು 16/12/2024 ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ. ಅದಕ್ಕೆ ದಯವಿಟ್ಟು ಏನು ನಾವು ಜಿಲ್ಲಾ ಅಧ್ಯಕ್ಷರಾಗಿ ಸೋಮಶೇಖರ್ ಬಿರಾದರ್ ಅವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜ್ಕುಮಾರ್ ಮಾಳ್ಗೆ ಕಂಟೆಸ್ಟ್ ಮಾಡ್ತಾಯಿದ್ದಾರೆ ಮತ್ತು ಜಿಲ್ಲಾ ಕೋಶ ಅಧ್ಯಕ್ಷರ ಸ್ಥಾನಕ್ಕೆ ದೇವಪ್ಪ ಅವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿ ಏನು ಚುನಾವಣೆ ಗೊಂದಲ ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನು ತಡೆಯಾಜ್ಞೆ ಬಂದಿತ್ತು ಆ ಗೊಂದಲವನ್ನು ಈಗಾಗಲೇ ಅದಕ್ಕೆ ಪರಿಹಾರವನ್ನು ಸಿಕ್ಕಿದೆ. ಅದಕ್ಕೆ ದಯವಿಟ್ಟು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಚುನಾಯಿತ ಏನು ಡೈರೆಕ್ಟರ್ ಇದ್ದೀರಿ ಇದೇ ತಿಂಗಳ 16ನೇ ತಾರೀಕಿಗೇನೋ ಚುನಾವಣೆ ಇದೆ. ತಾವೆಲ್ಲರೂ ನಮ್ಮ ಪೆನಲಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. 16/12/2024 ಸಮುದಾಯ ಭವನ್ನಲ್ಲಿ 9 ಗಂಟೆಯಿಂದ 4 ಗಂಟೆವರೆಗೆ ಚುನಾವಣೆ ಇರುತ್ತೆ. ಅದಕ್ಕೆ ದಯವಿಟ್ಟು ಮತದಾರರಲ್ಲಿ ಮನವಿ ಮಾಡ್ತಾಯಿದ್ದೀರಿ. ಮತ ಹಾಕಲಿಕ್ಕೆ ಆವತ್ತಿನ ದಿವಸ ಎಲ್ಲರೂ ಕೂಡ ಬರಬೇಕಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಶಾಖೆ ಜಿಲ್ಲೆ ಬೀದರ್ ಎಲ್ಲ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರೇನು ಆಯ್ಕೆಯಾಗಿದ್ದಾರೆ ಹೊಸದಾಗಿ ಅವರು ದಯವಿಟ್ಟು ಎಲ್ಲರೂ 16ನೇ ತಾರೀಕು ಏನು ಈಗ ನಮ್ಮ ಕೋರ್ಟ್ ಆದೇಶ ಇವತ್ತು ಕೈ ಸೇರಿದೆ ಅದರ ಪ್ರಕಾರ ನಾವು ನಮ್ಮ ಚುನಾವಣೆ ಅಧಿಕಾರಿಗೆ ಭೇಟಿಯಾಗಿದ್ವಿ. ಅವರು
16ನೇ ತಾರೀಕು ದಿನಾಂಕ ನೀಡಿದ್ದಾರೆ, ಮತದಾನ ದಿನಾಂಕ ನೀಡಿದ್ದಾರೆ. ಅದಕ್ಕೆಲ್ಲ ನಿರ್ದೇಶಕರು ದಯವಿಟ್ಟು ತಾವೆಲ್ಲರೂ ಬಂದು ಅವತ್ತು ಪ್ರಚಂಡ ಮತದಾನ ಮಾಡಿ ನಮಗೆ ಜಯಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ತಾಲೂಕಾ ಅಧ್ಯಕ್ಷರಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಚುನಾಯಿತ ನಿರ್ದೇಶಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಇದೇ ತಿಂಗಳ 16ನೇ ತಾರೀಕು ಏನಪ್ಪ ಅಂದರೆ ನಮ್ಮ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿರುವಂತೆ ಮತದಾನ ನಡೆಯಲಿದೆ. ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮತದಾನ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಬಂದು ತಮ್ಮ ಅಮೂಲ್ಯವಾದಂಥ ಮತವನ್ನು ಸೋಮಶೇಖರ್ ಚಿದ್ರಿ ಪೆನಲ್ಗೆ ನೀಡಿ ಅತ್ಯಂತ ಪ್ರಚಂಡ ಬಹುಮತದಿಂದ ತಾವೆಲ್ಲರೂ ನಮಗೆ ಆರಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.